ಹಣವುಳ್ಳ ಸಿರಿವಂತ ಬಲ್ಲಿದನು ನುಡಿದರೆ ಬೆಲ್ಲವನ್ನು ಮೆದ್ದಂತೆ, ಏನೂ ಇಲ್ಲದ ಕಡು ಬಡವ ನುಡಿದರೆ ಬಾಯಿಂದ ಜೊಲ್ಲು ಬಿದ್ದಂತೆಯೇ ಸರ್ವಜ್ಞ. ಸರ್ವಜ್ಞರು ಎಷ್ಟೋ ಕಾಲದ ಹಿಂದುಗಡೆ, ನಮಗಿಂತ ಎಷ್ಟೋ ಕಾಲದ ಹಿಂದೆ ಬದುಕಿದಂಥವರು, ಎಲ್ಲವನ್ನು ಬಲ್ಲಿದಂಥವನು ಸರ್ವಜ್ಞ. ಅಂಥ ಸರ್ವಜ್ಞರು ಯಾವಾಗಲೂ ಹೇಳಿ ಹೊರಟ್ಬಿಟ್ಟಿದ್ದಾರೆ ನಮಗೆಲ್ಲ. ಕಿವಿ ಮಾತು ಇದು, ಹುಷಾರು ಕಣ್ರಪ್ಪ, ಕಲಿಯುಗ ಇದು. ಹಣ ಇಲ್ಲ ಅಂತಂದರೆ ಏನೂ ನಡೆಯೋದಿಲ್ಲ. ಎಷ್ಟೇ ಜ್ಞಾನ ಇರಲಿ, ಏನೇ ಗೊತ್ತಿರಲಿ, ಆದರೆ ಹಣ, ದುಡ್ಡು, ಐಶ್ವರ್ಯ, ಸಂಪತ್ತು ಇಲ್ಲದೆ ಹೋದರೆ ನಿಮ್ಮ ಮಾತನ್ನು ಯಾರೂ ಕೇಳೋದಿಲ್ಲ ಅಂತಂತೇಳಿ. ನೋಡಿ ಹೇಗೆ ಹೇಳಿದ್ದಾರೆ ನೋಡಿ. ಹಣವುಳ್ಳ ಸಿರಿವಂತ ಬಲ್ಲಿದನು ನುಡಿದರೆ ಹೇಗಿರುತ್ತಂತೆ, ಅವನು ನುಡಿದ್ರೆ ಬೆಲ್ಲವನ್ನು ಮೆದ್ದಂತೆ. ಬೆಲ್ಲ ಇದ್ದಂಗೆ ಇರುತ್ತೆ, ಸಿಹಿಯಾಗಿರುತ್ತೆ ಕೇಳೋದಕ್ಕೆ. ಈಗಿರೋ ವ್ಯವಸ್ಥೆನೂ ಹಾಗೆ ಅಲ್ವಾ, ಸಮಾಜ ಹಾಗೆ ಅಲ್ವಾ. ಯಾರೆಲ್ಲ ಇದ್ದವರು, ಅವ್ನಿಗೇನು ಗೊತ್ತಿದೆಯೋ, ಓದಿದನೋ ಓದಿಲ್ವೋ, ತಿಳುವಳಿಕೆ ಇದೆಯೋ ತಿಳುವಳಿಕೆ ಇಲ್ವೋ, ಹಣ ಇದೆ ಅಂತಂದರೆ ಬಾಸು. ಅವ್ರು ಬಂದರೆ ಎಲ್ಲರೂ ಇನ್ವಿಟೇಷನ್ ಕೊಡೋದೇನೋ, ಎಲ್ಲ ಪ್ರೋಗ್ರಾಮ್ಗೂ ಅವರೇ ಚೀಫ್ ಗೆಸ್ಟು. ಏನು ಗೊತ್ತಿದೆಯೋ ಗೊತ್ತಿಲ್ವೋ, ದ್ಯಾಟ್ ಡಸಂಟ್ ಮ್ಯಾಟರ್ ಮ್ಯಾನ್. ಬಟ್ ದುಡ್ಡಿದ್ರೆ ಸಾಕು ಅನ್ನೋಂಥದ್ದು. ಅದೇ ಒಂದು ವೇಳೆ ಎಲ್ಲ ಗೊತ್ತಿದ್ದು ಅವ್ರ ಹತ್ರ ದುಡ್ಡು ಕಾಸು ಏನೂ ಇಲ್ಲ ಅಂತಂದರೆ ಬಾಯಿಂದ ಜೊಲ್ಲು ಬಿದ್ದಂತೆಯೇ ಸರ್ವಜ್ಞ ಹೇಳ್ತಿದ್ದಾರೆ. ಏನೋ ಪ್ರಯೋಜನ ಇಲ್ಲ, ಯಾರೂ ಕೇಳೋದಿಲ್ಲ ಅಂತ ಅವ್ರ ಮಾತು. ಇನ್ಫ್ಯಾಕ್ಟ್ ನೀವು ನೋಡಿ, ಹಣ ಇದ್ದರೆ ಮಾತ್ರ ಎಲ್ಲರೂ ಇರುವಂಥದ್ದೇ. ಹಣ ಇಲ್ಲ ಅಂತಂದರೆ ಯಾರೂ ಕೇರೆ ಮಾಡೋದಿಲ್ಲ. ನಾವೆಲ್ಲ ಯಾರನ್ನ ಸ್ವಂತದವರು, ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಎಲ್ಲರೂ ಏನೇನೋ ಅಂದ್ಕೊಂಡಿರ್ತೀವಲ್ವ. ಕಲ್ಪನೆ ರೀ ಅದೆಲ್ಲ. ನಾನು ಜಸ್ಟ್ ಇಮ್ಯಾಜಿನ್, ನನ್ನ ಹೆಂಡ್ತಿನಪ್ಪ ಅಥವಾ ನನಗೆ ನನ್ನ ಗಂಡ ತುಂಬ ಪ್ರೀತಿ ಮಾಡ್ತೇನೆ. ಒಂದು ತಿಂಗಳು ಮನೆಗೆ ಏನೇನು ಬೇಕೋ ಅದು ಬೇಕಾಗುವಷ್ಟು ಹಣ ನಾನು ಕೊಡದೆ ಹೋದರೆ ನನ್ನ ಹೆಂಡ್ತಿ ಹೇಗೆ ರಿಯಾಕ್ಟ್ ಮಾಡ್ಬೋದು ನನ್ನ ಮೇಲೆ, ಅಥವಾ ನನ್ನ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ಬೋದು. ಐ ಥಿಂಕ್ ಎಂಟೈರ್ ವರ್ಲ್ಡ್, ಈ ಪ್ರಪಂಚ, ಕಲಿಯುಗ ನಿಂತಿರೋದೇ ಹಣದ ಮೇಲೆ ಈಗ. ಇಟ್ ಈಸ್ ಸ್ಟ್ಯಾಂಡಿಂಗ್ ಆನ್ ಮನಿ ಮ್ಯಾನ್. ಸೊ ಇಫ್ ಯು ಡೋಂಟ್ ಹ್ಯಾವ್ ಮನಿ, ಐ ಥಿಂಕ್ ವಿ ಕ್ಯಾನ್ ಪ್ರಿಟಿ ಮಚ್ ಕಾಲ್ ಆಸ್ ಅ ಡೆಡ್ ಬಾಡಿ. ಸತ್ತಂತೆ ಲೆಕ್ಕ. ಹಣ ಇಲ್ಲ ಅಂತಂದರೆ ಲಿಟ್ರಲಿ ವಿ ಕಾಂಟ್ ಡು ಎನಿಥಿಂಗ್. ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅಂಥ ಒಂದು ಮಹತ್ತರವಾದ ವಿಷಯ ಈ ಹಣ ಅನ್ನುವಂಥದ್ದು. ನನ್ನ ಪ್ರಕಾರ, ಅನಂತ ವಿಶ್ವ ಆಚಾರ್ಯನ ಪ್ರಕಾರ, ಇಟ್ ಈಸ್ ವೆರಿ ಈಸಿ ಟು ಅರ್ನ್ ಮನಿ. ತುಂಬ 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 ಸುಲಭ. ಜಸ್ಟ್ ದಟ್ ವಿ ಡೋಂಟ್ ನೋ ಹೌ ಟು ಅರ್ನ್ ಮನಿ ಇನ್ ಅ ರೈಟ್ ವೇ. ನೋಡಿ ಹೇಳ್ತೇನೆ, ನೀವು ಅನ್ಕೋಬೋದು ಇದ್ಯಾಗಪ್ಪ ಅಷ್ಟು ಸುಲಭ ಇದೇನು ಇವ್ರು ಹೇಳ್ತಿದ್ದಾರೆ, ಅಲ್ಲ ಇವ್ರಿಗೆ ಸುಲಭ ಇರ್ಬೋದೇನೋ, ನಮಗೆ ಸುಲಭ ಅಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಓಡ್ತಿರ್ಬೋದು. ಜಸ್ಟ್ ಇಮ್ಯಾಜಿನ್, ನಾವೊಂದು ಸಣ್ಣದೊಂದು ಟೀ ಶಾಪ್ ತೆಗೆದ್ವು ಅಂದ್ಕೊಳ್ಳೋಣ. ಟೀ, ಕಾಫಿ, ಸ್ನ್ಯಾಕ್ಸ್ ಏನಾದರೂ ಒಂದು ಸಣ್ಣ ಹೋಟೆಲ್, ಒಂದು ಚಿಕ್ಕದೊಂದು ಹೋಟೆಲ್ ಕಿಯೋಸ್ಕ್ ಸ್ಟಾರ್ಟ್ ಮಾಡಿದ್ವು ಅಂತ ಅಂದ್ಕೊಳ್ಳೋಣ. ಒಂದು ದಿನಕ್ಕೆ 600 ಟೀ ಮಾರತ್ವಪ್ಪ. ಜಸ್ಟ್ ಹೈಪೋಥೆಟಿಕಲಿ ಯೋಚನೆ ಮಾಡಿ. ಒಂದು ಟೀ 15 ರೂಪಾಯಿ ಅಂದ್ಕೊಂಡ್ರು. 600 ಟೀಗೆ ಐ ಥಿಂಕ್ 15 × 600 ಇಸ್ 9000. 9000. 9000ದಲ್ಲಿ ಅರ್ಧ ಖರ್ಚು ಅಂತ ಇಟ್ಕೊಳ್ಳೋಣವಾ. ಅರ್ಧ ಖರ್ಚು ಅಂದರೆ 4500. ಇನ್ನು ಉಳಿದಿದ್ದೆಷ್ಟು? 4,500. 4,500 4500 ಇಂಟು 30 ಡೇಸ್, 30 ದಿನಕ್ಕೆ 1,35,000. ಇದು ಲಾಭ ಹೇಳ್ತಿರೋದು. ಟೋಟಲ್ ಸೇಲ್ ಬಂದು 2,70,000. ನಮಗೆ ಲಾಭ ಅಂತಂದು ತೆಗೆದುಕೊಂಡ್ರೆ 1,35,000. ನೀವು ನನಗೆ ಹೇಳಿ, 600 ಟೀ ಒಂದು ದಿನಕ್ಕೆ ಮಾರೋದು ಕಷ್ಟನಾ? ಇನ್ನು ನಾನು ಕಾಫಿ ಲೆಕ್ಕಕ್ಕಿಡಲಿಲ್ಲ, ಬೇರೆ ಸ್ನ್ಯಾಕ್ಸ್ ಲೆಕ್ಕಕ್ಕಿಡಲಿಲ್ಲ, ತಿಂಡಿ ಲೆಕ್ಕಕ್ಕಿಡಲಿಲ್ಲ, ಎಂಥದ್ದು ಲೆಕ್ಕಕ್ಕಿಡಲಿಲ್ಲ ರೀ. ಬರೀ ಟೀ ಅಷ್ಟೇ, ಅದು 600 ಟೀ. ನೀವು ಹೇಳಿ, ಲಕ್ಷ ದುಡಿಯೋದು ಕಷ್ಟನಾ? ಜಸ್ಟ್ ದಟ್ ವಿ ಡೋಂಟ್ ನೋ ಮ್ಯಾನ್. ನಮಗೆ ಮನಸ್ಸೇ ಇಲ್ಲ ಅನಿಸುತ್ತೆ. ಇಷ್ಟು ದಿನ ಆಯಿತು, ಏನೆಲ್ಲ ಕೇಳಿಸ್ಕೊಂಡಿದ್ದೀವಿ, ಎಷ್ಟೆಲ್ಲ ಕಲ್ತಿದ್ದೀವಿ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಅಸ್. ಸೀರಿಯಸ್ಲಿ ಸಮಥಿಂಗ್ ಈಸ್ ಟೆರಿಬ್ಲಿ ರಾಂಗ್ ಅಂತ ನಾನು ಭಾವಿಸ್ತೇನೆ. ಲಕ್ಷ ದುಡಿಯೋದು ತುಂಬ ಸುಲಭ. ಅದನ್ನು ಕೋಟಿ ಮಾಡೋದಂತೂ ಇನ್ನೂ ಸುಲಭ. ಯಾಕಂತಂದರೆ ನಾವೇನೂ ಮಾಡೋ ಅವಶ್ಯಕತೆ ಇಲ್ಲ. ರೈಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಒಂಚೂರು ಕಾದರೆ ತಾನಾಗೆ ಅದು ಬಂದ್ಬಿಡುತ್ತೆ. ಈಗ ನೋಡಿ, ನಾನು ಬೆಳೆ ಬೆಳಿಲಿಕ್ಕೆ ಹೋಗ್ತೇನೆ, ನನ್ನ ಜಮೀನಿರುತ್ತೆ. ಅಲ್ಲೋಗಿ ಬೀಜ ಹಾಕೋದು, ಅದನ್ನ ಪೋಷಣೆ ಮಾಡೋದು ನನ್ನ ಕೆಲಸ. ಅದು ಸಸಿಯಾಗಿ ಬೆಳೆಯುವಂಥದ್ದು, ಹೂ ಬಿಡೋದು, ಹಣ್ಣು ಬಿಡೋದು, ಇದೆಲ್ಲ ಯಾರ್ದು ಕೆಲಸ? ದೇವರು, ಯೂನಿವರ್ಸ್, ನೇಚರ್ ಕೆಲಸ ಅಲ್ವಾ. ಅದೇ ರೀತಿ ದುಡ್ಡನ್ನು ಕೆಲಸಕ್ಕೆ ಹಾಕಬೇಕು. ನಮಗೆ ದುಡ್ಡು ಮಾಡೋದು ಗೊತ್ತಿಲ್ಲ, ದುಡ್ಡನ್ನು ಕೆಲಸಕ್ಕೆ ಇಟ್ಕೊಳ್ಳೋದು ಗೊತ್ತಿಲ್ಲ. ದಟ್ಸ್ ವೈ ವಿ ಹ್ಯಾವ್ ಬ್ರೋಕನ್ ಪೋರ್ ಮ್ಯಾನ್. ಸೊ ಐ ಥಿಂಕ್ ಇಟ್ಸ್ ಆಲ್ ಈಸಿ. ಕಲಿಯೋ ತನಕ ಮಾತ್ರ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಕಲ್ತಾದ್ಮೇಲೆ ಜಸ್ಟ್ ಲೈಕ್ ದ್ಯಾಟ್ ಮಂಕಿ, ಕೋತಿ ವಿದ್ಯೆ ಅಂತ ಹೇಳೋದು ದೊಡ್ಡವರು. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಟ್ರೂ. ಸೊ ಎಲ್ಲರೂ ಕಲಿಬೇಕು. ಸೊ ಪ್ರಾಬ್ಲಿ ನಮಗೆ ಕಷ್ಟ ಆಗಿರೋದು ಈ ಒಂದು ವಿಚಾರಕ್ಕೆ ಅಂತ ನಾನು ಭಾವಿಸ್ತೇನೆ.
ಯಾಕಂತಂದರೆ ನಮ್ಮ ತಂದೆ ತಾಯಿಗಳು ಬಿಸ್ನೆಸ್ ಫ್ಯಾಮಿಲಿ ಅಲ್ಲ, ನಮ್ಮ ತಾತ ಮುತ್ತಾತಂದರು ಅಜ್ಜಿ ಅಂದರು ಇವರು ಬಿಸ್ನೆಸ್ ಫ್ಯಾಮಿಲಿ ಅಲ್ಲ. ಹಾಗಾಗಿ ನಮ್ಗೆ ಯಾರೂ ಹೇಳೇ ಕೊಡಲಿಲ್ಲ. ನಮಗೆಲ್ಲ ಹೇಳ್ಕೊಟ್ರೋದಿಷ್ಟೇ, ಸ್ಕೂಲು ಕಾಲೇಜಲ್ಲಿ ಟೀಚರ್ಸ್ ಆಗಲಿ, ತಂದೆ ತಾಯಿ ಆಗಲಿ, ಫ್ರೆಂಡ್ಸ್ ಆಗಲಿ, ಚೆನ್ನಾಗಿ ಓದು, ಒಳ್ಳೆ ಕೆಲಸಕ್ಕೆ ಸೇರಪ್ಪ ಅಂತೇಳಿ. ಎಲ್ಲರೂ ಕೂಲಿ ಆಗು ಅಂತ ಹೇಳಿದ್ದಾರೆ ಹೊರತು, ಕೂಲಿ ದುಡಿ ಅಂತ ಹೇಳಿದ್ದಾರೆ ಹೊರತು ಶ್ರೀಮಂತ ಆಗು, ಬಿಸ್ನೆಸ್ ಮಾಡು ಅಂತ ಯಾರೂ ಹೇಳ್ಕೊಡ್ಲಿಲ್ಲ. ನಾನಿದ್ದೇನೆ, ನಾನು ಹೇಳ್ಕೊಡ್ತೇನೆ. ನಮ್ಮದು ಇಟ್ಸ್ ನಾಟ್ ಅ ಮಾಡರ್ನ್ ಎಜುಕೇಷನ್, ಗುರುಕುಲ್ ಸಿಸ್ಟಮ್. ಗುರುಕುಲದಲ್ಲಿ ಆ ಕಾಲದಲ್ಲಿ ಹೇಗೆ ವಿದ್ಯೆಯನ್ನು ಹೇಳ್ಕೊಡ್ತಿದ್ರೋ ಆ ರೀತಿ ಹೇಳ್ಕೊಡೋವಂಥದ್ದು ನಮ್ಮ ವಿದ್ಯೆ. ನನ್ನ ಪ್ರಕಾರ ಐ ಥಿಂಕ್ ಈ ಕಲಿಕೆ ಎಲ್ಲೂ ಸಿಗೋದಿಲ್ಲ. ದಿಸ್ ಈಸ್ ಯೂನಿವರ್ಸ್, ವಿಶ್ವಜ್ಞಾನ. ಸೊ ಹಾಗಾಗಿ ಮುಂಬರುವ 23 ಮಾರ್ಚ್ 2025 ಅನೇಕ ವಿಶೇಷತೆಗಳೊಂದಿಗೆ ಈ ವರ್ಕ್ಶಾಪನ್ನು, ಕಾರ್ಯಾಗಾರವನ್ನು ಮಾಡ್ತಿದ್ದೇವೆ. ಈಗಾಗಲೇ ನಾನು ಹೇಳಿದಾಗೆ, ಇದಕ್ಕೂ ಮುಂಚೆ ನಾನು ಹೇಳಿದ್ದೇನೆ, ಹಲವಾರು ದೋಷಗಳಿದ್ದರೂ ನಮ್ಮ ಹತ್ರ ಎಷ್ಟು ಹಣ ಬಂದರೂ ನಿಲ್ಲೋದಿಲ್ಲ, ಎಷ್ಟು ಅವಕಾಶಗಳು ಬಂದರೂ ಅವಕಾಶಗಳಿಂದ ನಮಗೆ ಲಾಭ ಬರೋದಿಲ್ಲ. ಮನೆಗಳಲ್ಲಿ ಸಂಬಂಧಗಳು ಆಚೆ ಈಚೆ ಇರುತ್ತೆ. ಹಲವಾರು ಕಾರಣಗಳಿಂದ, ಕೆಲವು ಹಿಂದಿನ ಜನ್ಮದ್ದಾದರೆ, ಪೂರ್ವ ಜನ್ಮದ್ದಾದರೆ ಕೆಲವನ್ನು ನಾವೇ ಕೃತಕವಾಗಿ ಮಾಡ್ಕೊಂಡಿರ್ತೇವೆ. ಸೊ ಅದರಲ್ಲಿ ವಿಶೇಷವಾಗಿ ಭೂದೋಷ ಇದ್ದವ್ರಿಗೆ ಮನೆ ಕಟ್ಟೋದಕ್ಕಾಗಲ್ಲ, ಮನೆ ಕಟ್ಟಿದರೆ ಅದನ್ನು ಅನುಭವಿಸೋದಕ್ಕಾಗೋದಿಲ್ಲ. ಜಮೀನಿದ್ದರೆ ಲಿಟಿಗೇಷನ್ ಅಥವಾ ಕೋರ್ಟ್ ಕೇಸ್ಗೆ ಹೊರಟ್ಬಿಟ್ಟಿರುತ್ತೆ. ಇನ್ನು ಕೆಲವರಿಗೆ ಭೂದೋಷ ಇರೋರಿಗೆ ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟು ಸುಲಭ ಗೊತ್ತಾ ಭೂದೋಷದಿಂದ ಮುಕ್ತಿ ತೆಗೆದುಕೊಳ್ಳೋದಕ್ಕೆ? ನಮ್ಮ ಕಾರ್ಯಾಗಾರದಲ್ಲಿ ಇದನ್ನು ನಾವು ಕಲಿಯೋಣ. ಮುಂಬರುವ ವರ್ಕ್ಶಾಪಲ್ಲಿ ವಿಶೇಷವಾಗಿ ಭೂದೋಷ ನಿರ್ಮೂಲನೆ ಮಾತ್ರ ಅಲ್ಲ, ಯಾರ್ಯಾರಿಗೆ ಸ್ವಂತ ಕನಸಿನ ಮನೆ ಕಟ್ಟಬೇಕಂತಿರುತ್ತೋ ಅವರ ಮನೆಯ ಇನ್ವಿಟೇಷನನ್ನು ಕ್ಲಾಸಲ್ಲೇ ರೆಡಿ ಮಾಡ್ಬೋದು. ಮನೆಯ ಹೆಸರಿಡೋಣ. ಜಸ್ಟ್ ಇಮ್ಯಾಜಿನ್, ಇಟ್ಸ್ ಅ ಲವ್ಲಿ ಫೀಲಿಂಗ್ ಅಲ್ವಾ? ನಮ್ಮ ಕನಸಿನ ಅರಮನೆಯ ಹೆಸರು, ಇನ್ವಿಟೇಷನ್ ಕಾರ್ಡು ಪ್ರಿಂಟ್ ಮಾಡೋವಂಥದ್ದು. ಐ ಥಿಂಕ್ ದಟ್ಸ್ ಅಮೇಝಿಂಗ್. ದಟ್ಸ್ ಅ ಬೆಸ್ಟ್ ವೇ ಆಫ್ ವಿಜುವಲೈಸೇಷನ್ ನನ್ನ ಪ್ರಕಾರ. ಅಷ್ಟೇ ಅಲ್ಲ, ಕರ್ಮದೋಷಗಳು ಏನೇನಕ್ಕೋ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೇನು ಕರ್ಮ ಮಾಡಿದ್ದೀವೋ ಅದರೆಲ್ಲ ದೋಷಗಳನ್ನು ವಿಮುಕ್ತಿ ಪಡ್ಕೊಳ್ಳೋ ಅಂಥದ್ದು ಈ ಮುಂಬರುವ ವರ್ಕ್ಶಾಪ್ ಆಗಿರುತ್ತೆ. ಬ್ರಹ್ಮಹತ್ಯಾ ದೋಷ, ಇದು ಮಾಡರ್ನ್ ದೋಷ. ಇದು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ ಈ ದೋಷ ಆಗುವಂಥದ್ದು. ಈ ದೋಷದಿಂದ ನಿರ್ಮೂಲನೆ ಪಡ್ಕೊಳ್ಳುವಂಥದ್ದು. ಇದರೆಲ್ಲರದ ಜೊತೆ ಸಾಲಗಳನ್ನು ಕಳ್ಕೊಳ್ಳುವಂಥದ್ದು, ಋಣಮುಕ್ತರಾಗುವಂಥದ್ದು. ಅಷ್ಟೇ ಅಲ್ಲ, ನಮ್ಮ ಮಕ್ಕಳು, ಅಟ್ಲೀಸ್ಟ್ ನಾವು ಹೇಗೇಗೋ ಬದುಕ್ಬಿಟ್ಟಿದ್ದೇವೆ, ಅಟ್ಲೀಸ್ಟ್ ನಮ್ಮ ಮಕ್ಕಳು 45 ವರ್ಷ ಆಗುವಷ್ಟರಲ್ಲಿ ಕನಿಷ್ಠ ಪಕ್ಷ 100 ಕೋಟಿ ಮಾಡುವಂಥದ್ದು, ಅದು ಸುಲಭವಾಗಿ. ಸೊ ಅದನ್ನು ನಿಮಗೆ ಈ ಕಾರ್ಯಾಗಾರದಲ್ಲಿ ಹೇಳಿಕೊಡ್ತಿದ್ದೇನೆ. I think for a lot of reasons this workshop is going to be very special. ಈ ವರ್ಕ್ಶಾಪ್ I think it's one of my favorite, if I can tell that. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಕಲಿಯೋಣ. ನಾನು ಪದೇ ಹೇಳ್ತಿರ್ತೀನಲ್ವ, ಕರ್ಮ ಕಳಿದಿದ್ರೆ ನಮ್ಮ ಕ್ಲಾಸ್ಗೆ ನಿಮ್ಮ ಹೆಜ್ಜೆ ಇಡೋದಕ್ಕೂ ಸಾಧ್ಯ ಇಲ್ಲ. ನೀವು ಎಷ್ಟೇ ಪ್ರಯತ್ನ ಪಡ್ಬೋದು, ನೀವೇನೇ ಆಗಿರ್ಬೋದು ರೀ, ಬರೋ ಸಲ ಹೋಗೋಣ, ಇನ್ನೊಂದು ಸಲ ಹೋಗೋಣ ಅಂತಿರ್ತೀರ ಹೊರತು ನೀವು ಕಾಲಿಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನಕ್ಕೆ ನೀವು ರೆಫರೆನ್ಸ್ ಕೊಟ್ಟಿರ್ತೀರ, ನಿಮ್ಮ ತಂದೆ ತಾಯಿನ ಕಳಿಸಿರ್ತೀರ, ಅಥವಾ ಇನ್ನೊಬ್ರಿಗೆ ಯಾರಿಗೂ ನಿಮ್ಮ ಸ್ನೇಹಿತರನ್ನ ಕಳಿಸಿರ್ತೀರ, ನಿಮಗೆ ಬರೋದಕ್ಕೆ ಸಾಧ್ಯ ಆಗಿರೋಲ್ಲ. ಅಲ್ಲ, ಪ್ರಾಬ್ಲಮ್ ಯಾವಾಗಿದ್ದಿಲ್ಲ ನನಗೆ ಹೇಳಿ? ಇಟ್ ಈಸ್ ಆಲ್ವೇಸ್ ದೇರ್. ಹಬ್ಬ ಬರ್ತಿದೆ, ಮುಂದೆ ಯುಗಾದಿ ಹಬ್ಬ ಬರ್ತಿದೆ, ಮುಂದೆ ಇನ್ನೇನು ಯಾವ್ಯಾವುದೋ ಹಬ್ಬ ಬರುತ್ತೆ. ವಿ ಸೆಲೆಬ್ರೇಟ್ ಲಾಟ್ ಆಫ್ ಫೆಸ್ಟಿವಲ್ಸ್, ಲಾಟ್ ಆಫ್ ಮನಿ ಈಸ್ ಗೆಟಿಂಗ್ ಸ್ಪೆಂಟ್. ಬಟ್ ಕಲಿಯೋದಕ್ಕೆ ಎಲ್ಲ ಶ್ರೀಮಂತರ ಏಕೈಕ ಗುಣ ಯಾವುದು ಗೊತ್ತಾ? ತನ್ನ ಕಲಿಕೆಗೆ ಎಷ್ಟು ಬೇಕಾದರೂ ಹೂಡಿಕೆ ಮಾಡೋದಕ್ಕೆ ರೆಡಿ ಇರ್ತಾರಂತೆ. ಆರ್ ಯು ರೆಡಿ ಟು ಇನ್ವೆಸ್ಟ್ ಫಾರ್ ಯುವರ್ ಸೆಲ್ಫ್ ಟು ಬಿಕಮ್ ರಿಚ್? ಐ ಆಮ್ ರೆಡಿ ಟು ಟೀಚ್ ಯು. ಸೊ ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ. ಈ ಒಂದು ಅಫರ್ಮೇಷನ್ನು ನಿಮ್ಮ ಮನಸ್ಸಿನಲ್ಲಿ ಪದೇ ಗುಣಗುಟ್ತಾ ಇರಿ ವರ್ಕ್ಶಾಪ್ಗೆ ಬರೋ ತನಕ. ಓಕೆ? ನಾನು ಇರುವ ಈ ನನ್ನ ಜೀವನವು ಅನಂತತ್ವದಲ್ಲಿ ಎಲ್ಲವೂ ಸರಿಯಾಗಿ ಸಂಪೂರ್ಣವಾಗಿ ಐಶ್ವರ್ಯಗಳಿಂದ ಕೂಡಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನಾನು ಇರುವ ಈ ನನ್ನ ಜೀವನವು ಅನಂತತ್ವದಲ್ಲಿ ಎಲ್ಲವೂ ಸರಿಯಾಗಿ ಸಂಪೂರ್ಣವಾಗಿ ಐಶ್ವರ್ಯಗಳಿಂದ ಕೂಡಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಪದೇ ಹೇಳ್ತೀರಿ, ಎಲ್ಲವೂ ಸಂಪೂರ್ಣವಾಗಿರುತ್ತೆ, ಎಲ್ಲವೂ ಸರಿಯಾಗಿರುತ್ತೆ, ಐಶ್ವರ್ಯಗಳಿಂದ ಕೂಡಿರುತ್ತೆ. ಎಲ್ಲರೂ ಶ್ರೀಮಂತರಾಗೋಣ, ಎಲ್ಲರೂ ಸಂತೋಷವಾಗಿ ಜೀವಿಸೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.